ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಶ್ರೀರಾಮನವಮಿಯ ಎಲ್ಲರ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಅವಲಕ್ಕಿಯಿಂದ ವಡೆ ಮಾಡ್ತಾಯಿದ್ದೀನಿ, ಮೆದು ವಡ ಥರ. ಸೊ ಇದು ಉದ್ದಿನ ವಡೆ ಥರನೇ ಇರುತ್ತೆ, ಆದರೆ ಬೇಗ ಮಾಡ್ಕೊಬೋದು. ಯಾವಾಗ ನೆನೆಸ್ಕೊಂಡಾಗ ಆವಾಗ ಮಾಡ್ಕೊಬೋದು. ಟೀ ಕಾಫಿ ಜೊತೆಗೂ ಮಾಡ್ಬೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು. ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಲ್ಲ, ಗಟ್ಟಿ, ಸ್ವಲ್ಪ ಸುಮಾರು ಗಟ್ಟಿ ಇರುತ್ತೆ ಇದು. ಅದನ್ನು ವಾಶ್ ಮಾಡ್ಕೊತೀನಿ. ಆಮೇಲೆ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ 3-4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ಇಂಗು ಬೇಕಾಗುತ್ತೆ. ಸೊ ಇದು ಇದಕ್ಕೆ ಸ್ವೀಟ್ ವಡೆಗೆ ಇದು ಅಷ್ಟೇ, ಒಂದು 3/4 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಾಳೆಹಣ್ಣು ಬೇಕಾಗುತ್ತೆ, ಒಂದು 2-3 ಸ್ಪೂನ್ ಸಕ್ಕರೆ, ಆಮೇಲೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ 2 ಕಪ್ಪಲ್ಲಿ ತೊಗೊಂಡಿರೋ ಅವಲಕ್ಕಿ ಸ್ವೀಟ್ ಖಾರ ಎರಡಕ್ಕೂ ಒಂದೇ ಸರಿ ತೊಳ್ಕೊತೀನಿ. ಆಮೇಲೆ ಅರ್ಧ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಒಂದು ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ, 1-2 ಸರಿ ತೊಳಿಬೋದು ತುಂಬ ಗಲೀಜಿದ್ರೆ. ಸೊ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ನೆನೀಲಿ. ಅಷ್ಟೊತ್ತಿಗೆ ನಾವು ಏನಾದರೂ ಕಟ್ ಮಾಡ್ಕೊಳೋದು, ಇವಾಗ ನಾನು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಆದರೆ ಮನೆಯಲ್ಲಿ ಮಾಡ್ಕೊಳೋವಾಗ ಹಸಿಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡ್ಕೊಳೋಷ್ಟರೊಳಗೆ ಇದು ಸ್ವಲ್ಪ ನೆನೆಯುತ್ತೆ. ಸೊ ಒಂದು 5 ನಿಮಿಷ ಆಗಿದೆ. ಸೊ ಅವಲಕ್ಕಿ ಚೆನ್ನಾಗಿ ಸ್ವಲ್ಪ ನೆಂದಿದೆ, ಸಾಫ್ಟಾಗಿದೆ. ಇದಕ್ಕಿವಾಗ ಮೊಸರು ಹಾಕ್ಕೊಳ್ಳೋಣ. ಸೊ ಮೊಸರು ಹಾಕಿದ್ಮೇಲೆ ಒಂದು 5 ನಿಮಿಷ ನೆನೀಲಿ. ಸೊ ಇವಾಗ ಮೊಸರು ಹಾಕಿದ್ದೀನಿ, ಅದೊಂದು 5 ನಿಮಿಷ ನೆನೀಲಿ. ಸ್ವಲ್ಪ ಮೊಸರು ನೆನೆಯಕ್ಕೆ ಬಿಡೋಣ. ಮೊಸರು ಗಟ್ಟಿ ಇದ್ದರೆ ಒಳ್ಳೆಯದು, ಯಾಕಂದರೆ ಆಮೇಲೆ ಕರಿಯುವಾಗ ನೀರಿದ್ದರೆ ಸಿಡಿಯುತ್ತೆ. ಸೊ ಚೆನ್ನಾಗಿ ಅದು ಅವಲಕ್ಕಿ ಮೊಸರಿನಲ್ಲಿ ನೆಂದ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಲಿ. ಸೊ ನೋಡಿ, ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಚೆನ್ನಾಗಿ ಸ್ವಲ್ಪ ಹೀಗೆ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಹಿಟ್ಟಿನ ಹದ ತರಬೇಕು. ಸೊ ಇದನ್ನು ಅರ್ಧ ಸ್ವೀಟ್ ವಡೆಗೆ ಎತ್ತಿಡ್ತೀನಿ, ಇನ್ನು ಅರ್ಧ ಖಾರ ವಡೆಗೆ ಇಟ್ಕೊಳ್ಳೋಣ. ಇವಾಗ ಈ ಕಟ್ ಮಾಡಿರೋದೆಲ್ಲ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಹಾಕ್ಕೊಬೋದು. ಇದು ಶುಂಠಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಿಟಿಕೆ ಇಂಗು, ಒಂದು ಸ್ವಲ್ಪ ಪೆಪ್ಪರ್ ಪೌಡರು.
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತೆಳ್ಳಗಾಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ನೋಡಿ, ಈ ಥರ ಒಂದು ವಡೆ ಮಾಡೋಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ತೆಳ್ಳಗಿದ್ರೆ ಒಂದು ಸ್ವಲ್ಪ ಸೂಜಿ ಇದು ರವೆ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಇದು ಸರಿಗಿದೆ. ಇನ್ನು ಸುಮ್ಮನೆ ಗರಿ ಬರೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ, ಈಗ ಉದ್ದಿನ ವಡೆ ಥರ ಇದನ್ನು ಈ ಥರ ಚಿಕ್ಕದಾಗಿ ನಿಮ್ಗೆ ಎಷ್ಟು ಸೈಜ್ ವಡೆ ಬೇಕೋ ಅಷ್ಟು ಈ ಥರ ಒಂದು ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಈ ಥರ ಸೊ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದನ್ನು ತಟ್ಟೆಯಲ್ಲಿ ಇಡೋಣ. ಸೊ ಇನ್ನೊಂದು ಅದೇ ಥರ ಮಾಡೋಣ. ಫ್ಲ್ಯಾಟ್ ಮಾಡಿಕೊಂಡು ಥರ ಮಾಡಿ ತಟ್ಟೆಯಲ್ಲಿ ಇಡೋಣ. ಸೊ ಇನ್ನೊಂದು ತೋರಿಸ್ತೀನಿ. ಈ ಥರ ಮಾಡಿ ಇಡೋಣ. ಸೊ ಎಲ್ಲ ಅದೇ ಥರ ಮಾಡ್ಕೊತೀನಿ. ಸೊ ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಸೊ ನೆಕ್ಸ್ಟ್ ಸ್ವೀಟ್ಗೂ ಇದೇ ಥರ ಮಾಡ್ಕೊಳ್ಳೋಣ. ಸೊ ಸ್ವೀಟ್ಗೂ ನೆನೆಸಿಟ್ಟಿದ್ವಲ್ಲ ಒಂದೇ ಸರಿ. ಸೊ ಅದಕ್ಕೆ ಬಾಳೆಹಣ್ಣ ಒಂದು ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಏಲಕ್ಕಿ ಆಮೇಲೆ ಸಕ್ಕರೆ ಹಾಕಿ ಅದನ್ನು ಅದೇ ಥರ ವಡೆ ಮಾಡಿ ಇಟ್ಕೊತೀನಿ. ಸೊ ಬಾಳೆಹಣ್ಣ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಸ್ವೀಟ್ನೆಸ್ ನೋಡ್ಬಿಟ್ಟು ಹಾಕ್ಕೊಬೋದು. ಸೊ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಸ್ಪೂನ್ ಹಾಕ್ಕೊಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ. ಇದು ಏಲಕ್ಕಿ ಪೌಡರು. ಸೊ ಎಲ್ಲ ಮಿಕ್ಸ್ ಮಾಡಿ ಅದೇ ಥರ ವಡೆ ಮಾಡ್ಕೊಳ್ಳೋಣ. ಸೊ ಇನ್ನು ಸ್ವಲ್ಪ ಬಾಳೆಹಣ್ಣು ಹಾಕ್ಬೋದು ಅಂದರೆ ಹಾಕ್ಕೊಬೋದು. ತುಂಬ ಹಾಕಿದ್ರೆ ತಟ್ಟಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿ, ಇದೇ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕಾದ್ಮೇಲೆ ಇದನ್ನು ಕರಿಯೋಣ. ಈಗ ಒಂದೊಂದೇ ವಡೆ ಎಣ್ಣೆ ಎರಡು ಸೈಡ್ ಗೋಲ್ಡನ್ ಕಲರ್ ಆಗೋ ತನಕ ಕರಿಯೋಣ. ಇನ್ನೊಂದು ಸೈಡ್ ತಿರುಗಿಸೋಣ.
ನೋಡಿ ಈಗ ತೆಗಿಯೋಣ. ಸ್ವೀಟ್ನು ಇದೇ ಥರ ಮಾಡ್ಕೊಳ್ಳೋಣ. ಈಗ ಸ್ವೀಟ್ ಹಾಕ್ತಾ ಇದ್ದೀನಿ. ಇದು 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ 2 ಸೈಡು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇದು ತೆಗಿಯೋಣ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಇದು ತುಂಬ ಈಸಿ. ಕಾಫಿ ಟೀ ಜೊತೆಗೆ ಸಾಯಂಕಾಲ 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಬೋದು. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅವಲಕ್ಕಿಯಿಂದ 2 ಥರ ಸ್ವೀಟ್, 2 ಥರ ತಿಂಡಿ ರೆಡಿ ಆಯಿತು ಅಂತ. ಸೊ ನೀವು ಟ್ರೈ ಮಾಡಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಗರಿ ಗರಿಯಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 2 ಥರ ಸ್ವೀಟ್ 1.5 ಕಪ್ ಅವಲಕ್ಕಿಯಿಂದ ಮಾಡಿಬಿಡ್ಬೋದು ಒಂದು 10 ನಿಮಿಷದಲ್ಲಿ. ಸೊ ಕಾಫಿ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು. ಸೊ ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು.